ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ನಾನು ಹೇಮಾ ಮಾತಾಡ್ತಾ ಇರೋದು. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಎಲ್ಲರೂ ಚೆನ್ನಾಗಿರಲೇಬೇಕಲ್ವ? ಯಾಕಂದರೆ ಎಲ್ಲರೂ ಒಂದು ರೀತಿ ಇಲ್ಲ ಒಂದು ರೀತಿ ಕಷ್ಟಪಡ್ತಾ ಇರ್ತೀವಿ. ಇನ್ನು ಫ್ರೆಂಡ್ಸ್, ಇವತ್ತು ಓಣಂ ಹಬ್ಬ ಅಂತೆ ನನಗೆ ಗೊತ್ತಾಯಿತು. ಅದಕ್ಕೆ ನಾನಿವತ್ತು ಈ ಸ್ಯಾರಿನೇ ಉಟ್ಕೊಂಡಿದ್ದೀನಿ. ಇದು ಫ್ರೆಂಡ್ಸ್ ಒಂದು 2 ಇಯರ್ಸು ನನ್ನ ಬರ್ತ್ಡೇ ಗಿಫ್ಟ್ ಇದು ಫ್ರೆಂಡ್ಸ್. ಆದರೆ ಬ್ಲೌಸ್ಗೆ ಇದೇ ಥರ ಹೂವು ಹಾಕ್ಸ್ಕೊಂಡಿರೋದಕ್ಕೆ ನೀವು ಇದರಲ್ಲೇ ಬಂದೈತೆ ಅಂತ ತಿಳ್ಕೊಬೇಡಿ. ಯಾಕೆ ಅಂದರೆ ನಮ್ಮ ಟೈಲರು ಅಷ್ಟು ಬ್ರಿಲಿಯಂಟ್ ಟೈಲರು. ನಾವು ಯಾವ ಡಿಸೈನ್ ಏನಾದರೂ ಹೇಳಿದ್ರೆ ಸೀರಿಯಲ್ ಬಂದಿಲ್ಲ ಅಂದ್ರೂ ಸಹ ಅವರೇ ಹಾಕ್ಕೊಡ್ತಾರೆ. ನೋಡಿ ಫ್ರೆಂಡ್ಸ್, ನಾನು ಸೇಮ್ ಹೂವು ಬೇಕು ಹಾಕ್ಕೊಡಿ ಅಂತ ಹೇಳಿದೆ. ಅದಕ್ಕೆ ಅವರು ನೋಡಿ ಇದರಲ್ಲಿರೋ ಹೂವನ್ನ ಇದಕ್ಕೆ ಹಾಕ್ಕೊಟ್ಟಿದ್ದಾರೆ. ಇನ್ನು ಫ್ರೆಂಡ್ಸ್, ಎಲ್ರಿಗೂ ಓಣಂ ಹಬ್ಬದ ಶುಭಾಶಯಗಳು. ಬನ್ನಿ ಫ್ರೆಂಡ್ಸ್, ಸ್ವಲ್ಪ ಓಣಂ ಹಬ್ಬದ ಬಗ್ಗೆ ಮಾತಾಡೋಣ. ಇನ್ನು ಇವತ್ತೇನೆಲ್ಲ ನನ್ನ ಕತೆ ಆಯಿತು ಅದ್ರ ಬಗ್ಗೆ ಸ್ವಲ್ಪ ಮಾತಾಡೋಣ. ಇನ್ನು ಡೈಲಿ ನಾನು ಏನೇನಾದರೂ ನಿಮ್ಗೆ ಹೇಳ್ತಾನೆ ಇರ್ತೀನಿ ಫ್ರೆಂಡ್ಸ್. ಅದಕ್ಕಿಂತ ಮುಂಚೆ ಟೈಮ್ ನೋಡೋಣ. ಯಾಕೆಂದರೆ ಫ್ರೆಂಡ್ಸ್, ಟೈಮು ಮುಖ್ಯ ಅಲ್ವಾ? ನೋಡಿ, ಯಾವತ್ತಾದರೂ ಟೈಮ್ ನಮಗೆ ಖರಾಬ್ ಆಗಿಬಿಟ್ರೆ ಕೆಲ್ಸಕ್ಕೆ ಹೋಗೋಕ್ಕೆ ಲೇಟ್ ಆಗುತ್ತೆ. ಟೈಮಿಗೆ ಕರೆಕ್ಟಾಗಿ ಏನೂ ಆಗೋಲ್ಲ. ಒಂದೊಂದ್ಸಲ ಊಟನೇ ಆಗೋಲ್ಲ, ಟೈಮಿಗೆ ಕರೆಕ್ಟಾಗಿ ಈಗ ಊಟನೇ ಸಿಗೋಲ್ಲ, ನಮಗೆ ತಿಂಡಿ ಸಿಗೋಲ್ಲ, ಇದೆಲ್ಲ ಆಗುತ್ತೆ ಫ್ರೆಂಡ್ಸ್. ಈ ಬ್ಲೌಸು ಸಖತ್ ಟೈಟ್ ಇತ್ತು. ಆದರೆ ಈಗ ನಾನು ಸ್ವಲ್ಪ ವೆಯ್ಟು ಕಮ್ಮಿ ಇದ್ದೀನಿ, 72 kg ಆಗಿದ್ದೀನಿ. ಈ 72 ಆದಮೇಲೆ ಇನ್ನು ನಾನು ವೆಯ್ಟನ್ನ ನೋಡ್ಕೊಂಡಿಲ್ಲ. ನಾನು ಕೆಲಸ ಮಾಡೋ ವರ್ಕ್ ಪ್ಲೇಸಲ್ಲಿ ನೋಡ್ಕೋಬೇಕು. ಹಂಗಾಗಿ ಫ್ರೆಂಡ್ಸ್, ಇವತ್ತು ನಮಗೆ ನಮ್ಮ ವರ್ಕ್ ಪ್ಲೇಸಲ್ಲಿ, ನಮ್ಮ ಹಾಸ್ಪಿಟ್ಲಲ್ಲಿ, ನಮ್ಮ ಇಡೀ ಸ್ಟಾಫ್ಗೆ, ನಮ್ಮ ಇಡೀ ಹಾಸ್ಪಿಟ್ಲವ್ರಿಗೆ ಎಲ್ರಿಗೂ ಮಧ್ಯಾಹ್ನ ಊಟ ಇದೆ. ಆಮೇಲೆ ಓಣಮ್ದು ಫ್ರೆಂಡ್ಸ್ ಫುಲ್ಲು ಎಲ್ಲರೂ ಎಲ್ಲ ಫ್ಲೋರಲ್ಲೂ ರಂಗೋಲಿ ಹಾಕಿದ್ದಾರೆ. ನೆನ್ನೆನೂ ಪೂರ್ತಿ ರಂಗೋಲಿ ಹಾಕಿದ್ರು ಫ್ರೆಂಡ್ಸ್. ನಾನು ಯಾಕೆ ಅಲ್ಲಿ ವೀಡಿಯೋನ ಹಾಕಲ್ಲ ಅಂದರೆ, ನಾವು ಇದು ನಮ್ಮ ಪರ್ಸ್ನಲ್ಲಾಗಿ ಮಾಡ್ತಾ ಇರೋದು. ನಾವು ಪ್ರೊಫೆಷನಲ್ಲಿ ನಾವು ಫ್ರೆಂಡ್ಸ್ ಅವ್ರ ಪರ್ಮಿಷನ್ ಇಲ್ಲದೆ ಯಾವುದನ್ನು ನಾನು ನನ್ನ ಯೂಟ್ಯೂಬ್ ಚಾನಲ್ಗೆ ಹಾಕಲ್ಲ. ನಾನು ಅವರು ಸ್ಯಾರಿ ಕೊಡ್ತಾರೆ, ಅದನ್ನು ನಿಮಗೆ ವೀಡಿಯೋ ಮಾಡಿ ತೋರಿಸ್ತೀನಿ. ಈ ಸಲ ನಮಗೆ ಯಾಕೆ ಇನ್ನೂ ಸ್ಯಾರಿ ಕೊಟ್ಟಿಲ್ಲ ಅಂದರೆ, ಈ ಶುಕ್ರವಾರ ಪೂಜೆ ಮಾಡಲಿಲ್ಲ, ನೆಕ್ಸ್ಟ್ ಬರೋ ಶುಕ್ರವಾರ ಪೂಜೆ ಮಾಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೋಸ್ಕರ ಫ್ರೆಂಡ್ಸ್ ನಾನು ಅದ್ರ ಬಗ್ಗೆ ನಿಮಗೆ ಯಾವ ವೀಡಿಯೋನೂ ಹಾಕಲಿಲ್ಲ. ಇನ್ನು ಫ್ರೆಂಡ್ಸ್, ಸ್ವಲ್ಪ ಜನಕ್ಕೆ ವರ್ಕ್ ಪ್ಲೇಸಲ್ಲಿ ಪರವಾಗಿಲ್ಲ ಮಾಡಿ ವೀಡಿಯೋನ ಅಂತ ಅಂತಾರೆ. ಹಂಗಾಗಿ ಫ್ರೆಂಡ್ಸ್, ಇನ್ನು ನಮ್ಮ ಹಾಸ್ಪಿಟ್ಲಲ್ಲಿ ಅವ್ರದ್ದೇ ಯೂಟ್ಯೂಬ್ ಚಾನಲ್ ಐತೆ. ಅದಕ್ಕೋಸ್ಕರ ಫ್ರೆಂಡ್ಸ್, ನಾನು ಯಾವಾಗಲೇ ಆಗಲಿ ನಮ್ಮ ವರ್ಕ್ ಪ್ಲೇಸಲ್ಲಿ ನನ್ನ ಯೂಟ್ಯೂಬ್ ಚಾನಲ್ನ, ನನ್ನ ಯೂಟ್ಯೂಬ್ ಜರ್ನಿನ ಅಲ್ಲಿ ನಾನು ಯೂಸೇ ಮಾಡಲ್ಲ. ಒಂದು ಫೋಟೋನೂ ಹಾಕಲ್ಲ, ಒಂದು ವೀಡಿಯೋನೂ ಹಾಕಲ್ಲ. ಸ್ವಲ್ಪ ಜನ ಹಾಕ್ತಾರೆ ಫ್ರೆಂಡ್ಸ್, ಅವ್ರಿಗೆ ಪರ್ಮಿಷನ್ ಇರುತ್ತೆ. ಅದು ಒಂದೇ ಒಂದು ಸಲ ನಾನು ಹಾಕಿರೋದು. ಯಾವುದು ಅಂದರೆ, ನನ್ನ ಬರ್ತ್ಡೇಲಿ ನನ್ನ ಸ್ಟಾಫ್ ಎಲ್ಲರೂ ಸೇರಿ ನನಗೆ ಫ್ರೆಂಡ್ಸ್ ಕೇಕನ್ನು ತಂದು, ಬೇಡ ಅಂದ್ರೂ ನನಗಿಂತ ಮುಂಚೆನೇ ತಂದು ಕೇಕ್ ಕಟ್ ಮಾಡಿದ್ರು. ಆಗ ಫ್ರೆಂಡ್ಸ್ ನಾನು ಅದನ್ನು ಹಾಕಿದ್ದೀನಿ. ಯಾಕೆಂದರೆ ಫ್ರೆಂಡ್ಸ್, ನಿಮಗೆ ಗೊತ್ತು, ನಾವೆಲ್ಲೇ ಕೆಲಸ ಮಾಡಲಿ, ಎಲ್ಲೇ ವರ್ಕ್ ಮಾಡಲಿ, ನಮ್ಮ ಪರ್ಸ್ನಲ್ನ ಪ್ರೊಫೆಷನಲ್ಗೆ ಯೂಸ್ ಮಾಡ್ಕೋಬಾರ್ದು. ಅದು ತಪ್ಪು. ಹಂಗಾಗಿ ಫ್ರೆಂಡ್ಸ್, ನಾನು ಯಾರೂ ಏನು ಯೂಟ್ಯೂಬ್ ಚಾನಲ್ಗೆ ವೀಡಿಯೋ ಹಾಕ್ಲಾ ನಂದ ಇದನ್ನು ತಕ್ಕೊಂಡು ಅಂತ ಕೇಳಿಲ್ಲ. ಬೈ ಚಾನ್ಸ್ ಒಂದೊಂದ್ಸರಿ ಹಾಕಿದ್ರು ಪಾಪ ಅವರೇನು ಅಂತ ಇದು ಮಾಡಲ್ಲ. ಯಾಕೆ ಬೇಕು ಅಂತ ಫ್ರೆಂಡ್ಸ್, ಇದನ್ನು ನಾನು ನನ್ನ ಖುಷಿಗೆ ಚಾನಲ್ನ ಓಪನ್ ಮಾಡ್ಕೊಂಡಿರೋದು, ನನ್ನ ಪರ್ಸ್ನಲ್ಲಾಗಿ ಓಪನ್ ಮಾಡ್ಕೊಂಡಿರೋದು. ಏನಕ್ಕೆ ನಾವು ಹಾಕಬೇಕು ಅಂತ ಹೇಳ್ಬಿಟ್ಟು ನಾನು ಹಾಕಿಲ್ಲ ಅಷ್ಟೇ ಫ್ರೆಂಡ್ಸ್. ನಮ್ಮ ಕಂಪ್ನಿದೇ ಒಂದು ಯೂಟ್ಯೂಬ್ ಚಾನಲ್ ಇದೆ, ಅದರಲ್ಲೇ ಎಲ್ಲ ಫಂಕ್ಷನ್ನು ಹಾಕ್ತಾರೆ. ಇನ್ನು ಫ್ರೆಂಡ್ಸ್, ಇನ್ನೇನು ಇವತ್ತು ಡೇಟು 27, ಇವತ್ತು ಆಲ್ರೆಡಿ 27, 26, 26 ಅಂತೆ, ಸಾರಿ ಫ್ರೆಂಡ್ಸ್. ಇನ್ನು 2 ದಿವಸ ಬಂದರೆ ನನ್ನ ಚಾನಲ್ ಓಪನ್ ಆಗಿ 2 ಇಯರ್ಸ್ ಆಗೋಯ್ತು. ಇದರಲ್ಲಿ ಎಷ್ಟು ಜನ ನನಗೆ ಸಬ್ಸ್ಕ್ರೈಬ್ ಆಗಿದ್ದಾರೆ, ಎಷ್ಟು ಜನ ಫಾಲೋವರ್ಸ್ ಆಗಿದ್ದಾರೆ, ನನಗೆ ಖುಷಿ ಆಗುತ್ತೆ. ಇನ್ನು ಫ್ರೆಂಡ್ಸ್, ಇನ್ನೊಂದು 50 ಆಗಿದ್ರೆ ನಂದು 3000 ಇದು ಸಬ್ಸ್ಕ್ರೈಬರ್ ಆಯ್ತಿತ್ತು. ಆದರೆ ಫ್ರೆಂಡ್ಸ್ ಆಗಿಲ್ಲ. ಇದು ನಾನು ಯಾರ ಹತ್ರನೂ ಫ್ರೆಂಡ್ಸ್ ಸಬ್ಸ್ಕ್ರೈಬ್ನ ವೀಡಿಯೋದಲ್ಲಿ ನಿಮ್ಮನ್ನು ಕೇಳ್ತೀನಿ ಅಷ್ಟೇ. ಪ್ಲೀಸ್ ಫ್ರೆಂಡ್ಸ್, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ನಾನು ಅಕ್ಕಪಕ್ಕ ಕೂತಿರೋರ ಹತ್ರ ಮತ್ತು ವರ್ಕ್ ಪ್ಲೇಸ್ ಹತ್ರ ಎಲ್ಲೂ ಯಾರನ್ನು ನಂದೊಂದು ಚಾನಲ್ ಇದೆ ಸಬ್ಸ್ಕ್ರೈಬ್ ಮಾಡಿ ಅಂತ ನಾನು ಎಲ್ಲೂ ರಿಕ್ವೆಸ್ಟ್ ಮಾಡ್ಕೊಂಡಿಲ್ಲ. ಯಾಕೆ ಅಂದರೆ ಫ್ರೆಂಡ್ಸ್, ಅದು ನಾಳೆ ದಿನ ನಮ್ಮ ತಿನ್ನೋ ಅನ್ನಕ್ಕೆ ಕಷ್ಟ ಆಗಬಾರ್ದು. ನಾವು ಹೋಗಿರೋದು ಕಷ್ಟಪಟ್ಟು ಕೆಲಸ ಮಾಡೋಕ್ಕೆ. ಹಂಗಾಗಿ ಫ್ರೆಂಡ್ಸ್, ನಾನು ಯಾವಾಗಲೂ ಅಷ್ಟೇ ನನ್ನ ಸ್ವಾಭಿಮಾನನ ಬಿಟ್ಟು ಬದುಕಲ್ಲ. ನಾನು ಯಾರನ್ನೂ ನನ್ನ ಚಾನಲ್ ಇದೆ ನೋಡಿ, ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳಲ್ಲ. ಆದ್ರೂ ಫ್ರೆಂಡ್ಸ್, ನನ್ನ ವೀಡಿಯೋದಲ್ಲಿ ರಿಕ್ವೆಸ್ಟ್ ಮಾಡ್ಕೊಂಡಿರೋದಕ್ಕೋಸ್ಕರನೇ ಎಷ್ಟು ಜನ ನನಗೆ 14 ಲಕ್ಷ ಫಾಲೋವರ್ಸ್ ಆಗಿದ್ದಾರೆ, ವ್ಯೂಸ್ ಆಗಿದೆ. ಎಷ್ಟು 1 ಲಕ್ಷ 2 ಲಕ್ಷ ಅಂದ್ರೇ ಆಶ್ಚರ್ಯ ಆಗುತ್ತೆ ಫ್ರೆಂಡ್ಸ್. ನೋಡಿ, ನನಗೂ 1 ಮಿಲಿಯನ್ ಮೇಲೇ ಫಾಲೋವರ್ಸ್ ಇದ್ದೀರಲ್ಲ, ಅದೇ ನನಗೆ ತುಂಬ ತುಂಬ ಖುಷಿ ವಿಷಯ, ತುಂಬ ಸಂತೋಷವಾದ ವಿಷಯ ಫ್ರೆಂಡ್ಸ್. ನನಗೆ ಅದಕ್ಕಿಂತ ಬೇರೆ ಸಂತೋಷ ಏನೂ ಇಲ್ಲ. ಇನ್ನೊಂದು ವಿಷಯ, ನಂದು ಇನ್ನೂ ಮಾನಿಟೈಸೇಷನ್ ಆಗಿಲ್ಲ ಫ್ರೆಂಡ್ಸ್. ನೋಡೋಣ, 27ನೇ ಇಸ್ವಿಗೆ 8000 ವಾಚ್ ಅವರ್ಸ್ ಕೇಳ್ತಾ ಇದ್ದಾರೆ ಅಂತಾರೆ. ನೋಡೋಣ ಬಿಡಿ ಫ್ರೆಂಡ್ಸ್. ನಾನು ಅದಕ್ಕೆ ಈ ತಿಂಗಳೆಲ್ಲ ಕಳೆದ್ಬಿಡಲಿ, ಸೆಪ್ಟೆಂಬರಿಂದ ಬಿಡ್ದಂಗೆ ನೋಡೋಣ. ಇದು
ಯಾವುದಪ್ಪ ಲೈವ್ ಮಾಡೋಣ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ನಿದ್ದೆಗೆ ಇಟ್ಕೊಂಡು ಲೈವ್ ಮಾಡೋಕ್ಕೆ ನಮ್ಮ ಹೆಲ್ತ್ ಚೆನ್ನಾಗಿರ್ಬೇಕಲ್ಲ, ಹಂಗಾಗಿ ನಾನು ಹೆಲ್ತನ್ನ ಹಾಳು ಮಾಡ್ಕೊಂಡು ಯಾವುದನ್ನೂ ಮಾಡಲ್ಲ. ಟೈಮ್ ಇದ್ದಾಗ ನಾನು ಈ ನಡುವೆ 2-3 ವೀಡಿಯೋ ಯಾಕೆ ಹಾಕ್ತಾಯಿದ್ದೀನಿ ಅಂದರೆ, ನೋಡೋಣ ಇದರಲ್ಲಾರು ವಾಚ್ ಅವರ್ಸ್ ಆಗಲಿ, ಲಾಂಗ್ ವೀಡಿಯೋ ಹಾಕೋಣ ಅಂತ ಒಂದು 15 ನಿಮಿಷ 20 ನಿಮಿಷದ ಹಾಕ್ತಾಯಿದ್ದೀನಿ. ಆದರೂ ನೀವೆಲ್ಲ ನನಗೆ ತುಂಬಾ ಸಪೋರ್ಟ್ ಮಾಡ್ತಾಯಿದ್ದೀರಾ. ಹಂಗಾಗಿ ಫ್ರೆಂಡ್ಸ್, ಸ್ವಲ್ಪ ಜನ ವಾಚ್ ಅವರ್ಸ್ ಮಾಡಿಸ್ಕೋಬೋದು ಅಮೌಂಟ್ ಕೊಟ್ಟು ಹಿಂಗೆಲ್ಲ ಅಂತಾರೆ, ಸ್ವಲ್ಪ ಜನ ಅದು ಸರಿ ಇಲ್ಲ ಅಂತಾರೆ. ನಾವು ಯಾರು ಮಾತು ಕೇಳಬೇಕು ಫ್ರೆಂಡ್ಸ್. ಇನ್ನು ಫ್ರೆಂಡ್ಸ್, ನಾನು ಈ ಲುಕ್ಕಲ್ಲೇ ಇದ್ದೀನಿ, ಇದರಲ್ಲೇ ಹೋಗ್ತೀನಿ ಇವತ್ತು ಕೆಲಸಕ್ಕೆ. ಯಾಕೆ ಅಂದರೆ ಇವತ್ತು ಅಲ್ಲಿ ಹೇಳಿದ್ನಲ್ಲ ಫಂಕ್ಷನ್ ಇದೆ, ಊಟ ಇದೆ ಅಂತ. ಇನ್ನು ನನ್ನ ಮಗಳು ಮಲ್ಲಿಗೆ ಹೂವನ್ನ ತಂದು ಕೊಟ್ಟಿದ್ದಾಳೆ. ಅದನ್ನು ನಾನು ಗಾಡಿ ಸ್ಟಾಪ್ ಮಾಡಿ ಮೇಲೆ ಹೋಗೋ ಇದು ಮುಡ್ಕೋತೀನಿ. ಯಾಕೆಂದರೆ ಈಗ ಫುಲ್ ಬಾಡಿ ಹೋಗುತ್ತೆ ಸ್ವಲ್ಪ. ಈಗ ತಲೆ ಎಲ್ಲ ಬಾಚಿ ನೋಡಿ ಫ್ರೆಂಡ್ಸ್, ಮೇಕಪ್ ಆಲ್ರೆಡಿ ನಂದು ಸೇಮ್ ಇಷ್ಟೇ ಮಾಡ್ಕೊಂಡಿದ್ದೀನಿ. ಅಲ್ಲಿ ಆ ಕಡೆ ಲಿಫ್ಟಿಕ್ನೇ ಹಾಕ್ಕೊಂಡು ರೆಡಿಯಾಗಿದ್ದೀನಿ. ಇನ್ನು ಇವತ್ತು ಬನ್ನಿ ಫ್ರೆಂಡ್ಸ್, ನನ್ನ ಮನೇಲಿ ಏನಾಯಿತು ಅದೇ ನಾನು ಫಸ್ಟ್ ಹೇಳಿ, ಆಮೇಲೆ ಓಣಂ ಹಬ್ಬದ ಬಗ್ಗೆ ಅವ್ರ ಖುಷಿ, ಅವ್ರು ಏನೆಲ್ಲ ಮಾಡ್ತಾರೆ ಅದನ್ನು ನಾನು ನಿಮ್ಮ ಜೊತೆ ಹಂಚ್ಕೊಳಕ್ಕೆ ಬಂದಿದ್ದೀನಿ. ಬನ್ನಿ ಫ್ರೆಂಡ್ಸ್, ಏನು ಗೊತ್ತಾ, ನಾನಿವತ್ತು ವೆರೈಟಿ ರಾಗಿ ರೊಟ್ಟಿನೇ ಮಾಡ್ತಾಯಿದ್ದೀನಿ. ಯಾಕೆ ಅಂದರೆ ನಮ್ಮ ಮನೇಲಿ ರಾಗಿ ಹಿಟ್ಟು, ಅಕ್ಕಿ ಹಿಟ್ಟು ಖಾಲಿ ಆಗೈತೆ. ಅಕ್ಕಿ ರೆಡಿ ಮಾಡಿಟ್ಟಿದ್ದೀನಿ. ಇನ್ನು ನನ್ನ ಮಗಳು ಹೋಗಿ ಪುಡಿ ಮಾಡಿಸ್ಕೊಬಂದಿಲ್ಲ. ಕೇಳಿದಾಗೆಲ್ಲ ಹೇಳ್ತಾಳೆ ನಾನು ಪುಡಿ ಮಾಡಿಸ್ಕೊಬತ್ತೀನಿ ಕಾಣಂಗಿಡು ಅಂತ. ಅದಕ್ಕೆ ಫ್ರೆಂಡ್ಸ್, ನಾನು ನಿನ್ನೆ ಹೋಗಿ ಅವಳು ಲ್ಯಾಪ್ಟಾಪ್ ಮುಂದೆ ಇಟ್ಬಿಟ್ಟಿದ್ದೆ. ಲ್ಯಾಪ್ಟಾಪ್ ಮುಂದೆ ಇಟ್ಟಿದ್ದೆ. ಆಮೇಲೆ ಮತ್ತೆ ತಗೊಂಡು ಬಂದು ಈಚೆಲಿ ಇಟ್ಟಿದ್ದೀನಿ. ಅದೇನು ಇವತ್ತು ಬಿಡಿಸ್ಕೊಬತ್ತಾಳೋ ಇಲ್ವೋ ಗೊತ್ತಿಲ್ಲ. ಇನ್ನು ಗಣೇಶನ ಹಬ್ಬಕ್ಕೆ ನಮ್ಗೆ ಅಕ್ಕಿ ಹಿಟ್ಟು ಬೇಕೇ ಬೇಕು. ನಿಮಗೆ ಗೊತ್ತು, ಕಡುಬು ಮಾಡ್ತೀವಿ ನಾವು, ಅಕ್ಕಿ ಕಡುಬು ಮಾಡ್ತೀವಿ ಮತ್ತು ಹೆಸ್ರು ಕಡುಬು ಮಾಡ್ತೀವಿ, ನಿಮಗೆ ಗೊತ್ತು. ಹಂಗಾಗಿ ಫ್ರೆಂಡ್ಸ್, ನನಗೆ ಟೈಮ್ ಇದ್ದರೆ ಡೈಲಿ ಒಂದೊಂಥರ ಏನಾದರೂ ವೆರೈಟಿ ಅಡುಗೆ ನಿಮಗೆ ತೋರಿಸ್ಬೇಕು ಅಂತ ಆಸೆ. ನನಗೆ ಟೈಮೇ ಇಲ್ಲ ಫ್ರೆಂಡ್ಸ್. ಅದರಲ್ಲೂ ನಾನು ಏನೇನಾದರೂ ಏನು ನಾಷ್ಟ ಮಾಡಬೇಕು. ಆಮೇಲೆ ಫ್ರೆಂಡ್ಸ್ ನೋಡಿ, ನೆನ್ನೆ ನಾನು ಫುಲ್ 1 ಪೌಂಡ್ ಬ್ರೆಡ್ ತಂದಿದೆ. ಇವತ್ತೆಲ್ಲ ಸಾನ್ ವೆಜ್ ಮಾಡೋಣ. ಕೋಸ್ ಐತಲ್ಲ, ಇದಕ್ಕೆ ಕ್ಯಾಪ್ಸಿಕಮ್ಮು, ಕ್ಯಾರೆಟು ಇದನ್ನೆಲ್ಲ ಸ್ವಲ್ಪ ದಪ್ಪಗೆ ಮ್ಯಾಶ್ ಮಾಡಿ ಒಂಥರ ವೆರೈಟಿಯಾಗಿ ಇವತ್ತು ಮಾಡಿ ಕೊಡೋಣ ನನ್ನ ಮಗಳಿಗೆ, ತಿನ್ನೋಣ ಇಬ್ಬರು ಇವತ್ತು ನಾಷ್ಟದ ಬದಲು ಅಂದ್ಕೊಂಡೆ. ಟೈಮ್ ಸಾಕಾಗಲಿ, ಆದರೆ ಬ್ರೆಡ್ ತಂದು ಇಟ್ಟಿದ್ದೀನಿ. ನೋಡೋಣ, ನಾಳೆ ದೋಸೆಗೆ ಆಲ್ರೆಡಿ ಹಾಕಿ ರುಬ್ಬಿಟ್ಟಿದ್ದೀನಿ. ಯಾಕೆಂದರೆ ಫ್ರೆಂಡ್ಸ್, ಸ್ವಲ್ಪ ಅನ್ನ ಮಿಕ್ಕಿತ್ತು. ಅನ್ನ ಯಾಕೆ ವೇಸ್ಟ್ ಮಾಡಬೇಕು ಅಂದ್ಬಿಟ್ಟು ನಾನು ರುಬ್ಬಿ ಇಟ್ಟಿದ್ದೀನಿ. ಇದಾದಮೇಲೆ ಫ್ರೆಂಡ್ಸ್ ಬನ್ನಿ, ಏನಪ್ಪ ಅಂದರೆ ಫ್ರೆಂಡ್ಸ್, ಯಾವಾಗಾದ್ರೂ ಅಷ್ಟೇ ನಾವು ಮೊದಲು ನಮ್ಮ ಆರೋಗ್ಯ ನೋಡ್ಕೋಬೇಕು ಅಂತ ಆಲ್ರೆಡಿ ನಿಮ್ಗೆ ಯಾವಾಗಲೂ ಹೇಳ್ತಾನೆ ಇರ್ತೀನಿ. ಯಾವಾಗ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೋ ಆವಾಗ ನಾವು ಕೋಟ್ಯಾಧೀಶರು. ಆರೋಗ್ಯ ಸರಿ ಇಲ್ಲ, ಭಿಕ್ಷಾಧೀಶರು ಆಯ್ತೀವಿ. ಅದಕ್ಕೆ ನನ್ನ ದೃಷ್ಟಿಲಿ ಆರೋಗ್ಯವಂತ ಮನುಷ್ಯ ಕೋಟ್ಯಾಧಿಪತಿ. ಆರೋಗ್ಯ ಇಲ್ದನು ನಾವು ಏನು ಕೋಟಿ ಇಟ್ಕೊಂಡ್ರು ಅದರಿಂದ ಯಾವುದು ಪ್ರಯೋಜನ ಆಗಲ್ಲ. ಈ ಮಾತು ನಿಮ್ಗೆ ಹೇಳ್ಕೊಂಡು ಬನ್ನಿ. ನನ್ನ ಮನೇಲಿ ಇವತ್ತೇನೆಲ್ಲ ಆಯಿತು. ಇನ್ನು ಫ್ರೆಂಡ್ಸ್, ನಾನು ಕ್ಯಾಬೇಜ್ ಇತ್ತು. ಆಮೇಲೆ ಫ್ರೆಂಡ್ಸ್, ನನಗೆ ಊರಿಂದ ನುಗ್ಗೆ ಸೊಪ್ಪು, ನುಗ್ಗೆಕಾಯಿ ಮತ್ತು ಹೀರೆಕಾಯಿ ತಂದುಕೊಟ್ಟಿದ್ರು. ನನ್ನ ಫ್ರೆಂಡ್ಸ್ ಊರಿಗೆ ಹೋದಾಗೆಲ್ಲ ತಂದುಕೊಡ್ತಾರೆ ಅವ್ರ ಫ್ರೆಂಡ್ಸ್, ಎಷ್ಟೇ ಬೇಡ ಅಂದ್ರೂ. ಅದು ಅವ್ರ ಪ್ರೀತಿ ವಿಶ್ವಾಸ. ಇವತ್ತು ನಾನು ಸ್ವಲ್ಪ ಅದನ್ನೇ ನುಗ್ಗೆಕಾಯಿ ಹಾಕಿ ರೊಟ್ಟಿಗೆ ನುಗ್ಗೆಕಾಯಿ, ತೆಂಗಿನಕಾಯಿ, ಈರುಳ್ಳಿ, ಬೆಳ್ಳುಳ್ಳಿ, ಜೀರಿಗೆ, ಎಳ್ಳು, ಅದಾದಮೇಲೆ ತೆಂಗಿನಕಾಯಿನೂ ಹಾಕಿದ್ದೀನಿ. ಸೊಪ್ಪು, ಕೊತ್ತಂಬರಿ ಸೊಪ್ಪು ಜಾಸ್ತಿ ಮಾರ್ಕೆಟಲ್ಲಿ ಅವತ್ತು ತಂದಿದ್ದೆ. ಅವತ್ತು ಒಂದು ಕಟ್ಟು 20 ರೂಪಾಯಿ, 2 ಆದರೆ 30 ತಗೊಳ್ಳಿ ಮಾತ್ರ, ಬೇಡ ಅಂದರೂ ಬ್ಯಾಗಿಗೆ ಇಟ್ಬಿಟ್ಟು ಆಯಪ್ಪ. ಹೋದರೆ ಹೋಗಲಿ, ನನಗೂ ಹಿಂಗೆ ಬೇಕಿತ್ತಲ್ಲ ಫ್ರೆಂಡ್ಸ್, ತಗೊಂಡು ಬಂದಿದೆ. ರೊಟ್ಟಿ ಎಲ್ಲ ಹಾಕಿ. ಇನ್ನೊಂದು ವಿಷಯ ಏನು ಗೊತ್ತಾ ಫ್ರೆಂಡ್ಸ್, ಈಗ 0 ಕರೆಂಟ್ ಬಿಲ್ ಕಟ್ತಿದ್ರಲ್ಲ ನೀವು, ಮನೆ ಹತ್ರನೇ ಬಂದು ಮಾಡ್ತಾಯಿದ್ರೆ. ಇವತ್ತು ನಮಗೆ ಮನೆ ಹತ್ರನೇ ಬಂದಿದ್ರು, ನನಗೆಷ್ಟೋ ಒಳ್ಳೇದಾಯ್ತು. ಇನ್ನು ನಾನು ಡ್ಯೂಟಿಗೆ ಹೋಗಿರಲಿಲ್ಲ. ನಮ್ಮ ಓನರ್ ಮಗ ಅದೆಲ್ಲ ಎಲ್ಪ್ ಮಾಡುತ್ತೆ ಫ್ರೆಂಡ್ಸ್, ಸುಮ್ಮನೆ ಹೇಳೋದಲ್ಲ. ಬಂದು ಅವನೇನ, ಆಂಟಿ ಬನ್ನಿ ಈ ಥರ ಮಾಡೋಕ್ಕೆ ಬಂದಿದೆ ಅಂದರು. ಫ್ರೆಂಡ್ಸ್, ಅದಕ್ಕೆ ನೀವೇನೇನು ಕೊಡಬೇಕು ಅಂದರೆ, ಮನೆ ಹತ್ರ ಬರೋರಿಗೆ ಆಧಾರ್ ಕಾರ್ಡ್ ಕೇಳ್ತಾರೆ, ವೋಟರ್ ID ಕಾರ್ಡ್ ಕೇಳ್ತಾರೆ, ರೇಷನ್ ಕಾರ್ಡ್ ಕೇಳ್ತಾರೆ, ಮತ್ತು ಮನೆ ಅಗ್ರಿಮೆಂಟ್ ಕೇಳ್ತಾರೆ. ನೀವು ಬಾಡಿಗೆ ಇದ್ದೀರಾ, ಆಮೇಲೆ ಟ್ಯಾಕ್ಸ್ ಕಟ್ತಾ ಇದ್ದೀರಾ ಅಂತಲೂ ಕೇಳ್ತಾರೆ. ನಂದು ಅವರೇ ಬರ್ಕೊಂಡ್ರು, ಟ್ಯಾಕ್ಸ್ ಕಟ್ಟಲ್ಲ ಅಂತ ಅವರೇ ಬರ್ಕೊಂಡ್ರು ಫ್ರೆಂಡ್ಸ್, ನಾನೇನು ಹೇಳಿಲ್ಲ. ಈ ನಡುವೆ ಮನೆ ಹತ್ರನೇ ಬರ್ತಾ ಇದ್ದಾರೆ. ಇನ್ನು ಫ್ರೆಂಡ್ಸ್, ವೋಟರ್ ID ಮುಗ್ದೋಯ್ತು ಅಂತ ಈಗ ನನ್ನ ಮಗಳು ಹೇಳಿದ್ರು, ಮಮ್ಮಿ ವೋಟರ್ ID ಮಾಡಿಸ್ಬೇಕಿತ್ತು ಅಂತ. ನಾವು ಇಬ್ಬರು ನಮ್ಮ ಮನೇಲಿ ಎಲ್ಲ ಕೆಲ್ಸಕ್ಕೆ ಹೋಗ್ತೀವಲ್ಲ, ನೋಡೋಣ ಫ್ರೆಂಡ್ಸ್, ವೋಟ್ ಹಾಕೋಕ್ಕೆ ಹೋದಾಗ ಏನಾಗುತ್ತೋ ಗೊತ್ತಿಲ್ಲ. ಇನ್ನು ನಾವಾಗೆ ಎಲ್ಲೂ ಹುಡುಕಿ ಮಾಡಿಸಿಲ್ಲ. ನೋಡೋಣ, ಯಾರನ್ನಾದ್ರೂ ಕೇಳ್ತೀವಿ ಫ್ರೆಂಡ್ಸ್. ನಿಮ್ಗೇನಾದರೂ ಗೊತ್ತಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಎಲ್ಲೋಗಿ ಮಾಡಿಸ್ಬೇಕು ಅಂತ ಹಾಕಿ, ಬೆಂಗಳೂರು ಅನ್ನಲ್ಲ ಇಲ್ಲ ಎಲ್ಲಿ ಅಂತ. ಇನ್ನು ಹೇಳಿದ್ನಲ್ಲ ಫ್ರೆಂಡ್ಸ್, ಈ ಸೀರೆ ಕಾಟನ್ ಅಲ್ಲ, ಕಾಟನ್ ಮಿಕ್ಸ್ ಸಿಲ್ಕ್ ಥರ ತುಂಬ ಚೆನ್ನಾಗಿದೆ ನೋಡಿ. ಇನ್ನು ಬ್ಯಾಕ್ ಸೈಡು ನಾನು ಫ್ರೆಂಡ್ಸ್ ಡೀಪ್ಗೆ ಇದು ಹಾಕ್ಸಿದ್ದೀನಿ, ಕಾಣಿಸ್ತಾ ಇದೆ ಫ್ರೆಂಡ್ಸ್. ಡಿಸೈನು ನಾನು ಯಾಕೆ ಹಾಕಿಸ್ದೆ ಅಂದರೆ ಫ್ರೆಂಡ್ಸ್, ಇದೊಂಥರ ಚೆನ್ನಾಗಿತ್ತು. ಇದು ಫ್ರೆಂಡ್ಸ್ ಮಿಷನ್ ವರ್ಕೆ. ನಾನು ಇವಾಗ ಈ ನಡುವೆ ನಾನು ಯಾವ ಬ್ಲೌಸ್ಗೆ ಹಾಕ್ಸೋದ್ವಿ, ಸ್ವಲ್ಪ ಏನಾರು ನನಗೆ ಇಷ್ಟ ಆಗಿರೋ ಸೀರೆ ಇದ್ದರೆ, ಇದು ರೇಷ್ಮೆ ಸೀರೆ ಅಲ್ಲ, ಇದನ್ನು ಹಾಕಿಸ್ಕೊಂಡಿದ್ದೀನಿ ಫ್ರೆಂಡ್ಸ್. ಆದರೆ ಈ ಬ್ಲೌಸು ನನಗೆ ತುಂಬ ಇಷ್ಟ, ಚೆನ್ನಾಗೈತೆ. ಕೇರಳ ಸೀರೆ ನನ್ನ ಮಗಳ ಆಫೀಸಲ್ವೇ, ನಮ್ಮ ಆಫೀಸೇ ಯಾವುದೋ ಒಂದು ಕಡೆ, ನಾನು ಫಸ್ಟ್ ಅಲ್ಲೇ ಕೆಲಸ ಮಾಡಿದೆ. ಮಂಗಳವಾರನಂತೆ ಈಗ ಅವಳು ಇವತ್ತೇ ಎಲ್ಲನೂ ಕೇರಳ ಸೀರೆ ನಾನು ಅವಳಿಗೆ ಒಂದು ಸಿಂಪಲ್ ಆಗಿರೋ ತಂದು ಕೊಟ್ಟಿದ್ದೀನಿ.
ನೋಡಿ ಇದು ನಮಗೆ ನೆನಪು ಬರೋದೇ ಹಬ್ಬ ಬಂದಾಗ. ಅದಕ್ಕೆ ನಮ್ಮ ಹುಡುಗಿಗೆ ಹೇಳಿದ್ದೀನಿ, ಬಿಡು ಇನ್ನೊಂದು ಸಲ ಯಾವಾಗಾದರೂ ಹೋದಾಗ ಒಳ್ಳೆ ಕ್ವಾಲಿಟಿ ಚೆನ್ನಾಗಿರೋದು ಫ್ರೆಂಡ್ಸ್. 350ಕ್ಕೆ ನಾನು ನನ್ನ ಫ್ರೆಂಡು ಒಂದೇ ಥರ ತಗೊಂಡಿದ್ದು, ಆದರೆ ಅದು ಕ್ವಾಲಿಟಿ ಅಷ್ಟು ಚೆನ್ನಾಗಿರಲಿಲ್ಲ. ಎಲ್ಲ ನರಿದು ಫ್ರೆಂಡ್ಸ್ ನಾನು ಐರನ್ ಬಾಕ್ಸ್ಗೆ ಹಾಕ್ತೆ, ಐರನ್ ಮಾಡೋಕ್ಕಾಗ್ತೆ. ಐರನ್ ಎಲ್ಲ ಆದಮೇಲೆ ತಗೊಂಡೋಗಿ ಕೊಳೆ ಬಟ್ಟೆಗೆ ಹಾಕ್ತೆ. ಅದಕ್ಕೆ ಈ ಸಲ ಏನು ಅಂದ್ಕೊಂಡಿದ್ದೀನಿ, ಸ್ವಲ್ಪ ಪಾಲಿಸ್ಟರ್ ಮಿಕ್ಸಲ್ಲಿ. ಯಾಕೆ ಗೊತ್ತಾ, ಕೇರಳ ಸೀರೆ ಅಂದರೆ ಫ್ರೆಂಡ್ಸ್ ಬೇರೆ ಕಲರು ಮ್ಯಾಚ್ ಆಗೋಲ್ಲ, ಚೆನ್ನಾಗಿ ಕಾಣಿಸಲ್ಲ. ನೋಡಿ ಇದೇ ಕಲರ್ ಇರಬೇಕು, ತುಂಬ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಅದಕ್ಕೆ ನನ್ನ ಮಗಳಿಗೆ ಹೇಳಿದ್ದೀನಿ, ಇಬ್ರಿಗೂ ಒಂದೊಂದು ತಗೊಳ್ಳೋಣ ಸುಮ್ಮನೆ ಯಾವ್ದಾರ ಅಮೌಂಟ್ ಬಂದಾಗ ಅಂತ. ಇನ್ನು ಫ್ರೆಂಡ್ಸ್ ಗೌರಿ ಹಬ್ಬಕ್ಕೆ ಅವಳಿಗೂ ಸೀರೆ ತಂದಿದ್ದೀನಿ, ನನಗೂ ತಂದಿದ್ದೀನಿ. ಇನ್ನೂ ಹೊಲಿಯಕ್ಕೆ ಕೊಟ್ಟಿಲ್ಲ. ಇವತ್ತು ಹೊಲಿಯಕ್ಕೆ ಹೋಗಿ ಕೊಡೋಣ ಅಂದ್ಕೊಂಡೆ. ಈಗ ನಾನು ಸೀರೆ ಎಲ್ಲ ಉಟ್ಕೊಂಡು ರೆಡಿಯಾಗಿದ್ದೀನಿ ಫ್ರೆಂಡ್ಸ್. ಈಗ ನಾನು ಹೋಗಲ್ಲ ಅವ್ರ ಅಂಗಡಿಗೆ, ಯಾಕಂದರೆ ಆಲ್ರೆಡಿ ನಾನು ರೆಡಿ ಆಗಿಬಿಟ್ಟಿದ್ದೀನಲ್ಲ, ಹೋಗೋದು ಬೇಡ ಅಂದ್ಕೊಂಡಿದ್ದೀನಿ. ನಾಳೆ ಒಂದು 10 ನಿಮಿಷ ಕಾಲ ಮುಂಚೆನೇ ಹೋಗಿ ನಂದೆರಡು ಸೀರೆ ಎತ್ತಿಕ್ಕಿದ್ದೀನಿ. ನಂದು ಒಂದು ಫ್ಲಿಪ್ಕಾರ್ಟಲ್ಲಿ ಇದು ಮಾಡ್ಕೊಂಡಿದ್ದೆ, ಏನು ಬುಕ್ ಮಾಡ್ಕೊಂಡು ತಗೊಂಡಿದ್ದೆ, ಬರೀ 250. ಆ ಸೀರೆ ಅವಾಗ ಎಲ್ಲರೂ ಉಟ್ಕೋತಾಯಿದ್ರು, ಅದು ತೋರಿಸಿದ್ದೀನಿ ಆಲ್ರೆಡಿ ವೀಡಿಯೋದಲ್ಲಿ. ಮತ್ತು ಇನ್ನೊಂದು ಸ್ಯಾರಿ ಬಂದು ಮೊನ್ನೆ ಹಬ್ಬ ಕೊಡಿಸಿದ್ನಲ್ಲ ಅದು. ಈಗ 2 ಸ್ಯಾರಿ ಹೊಲ್ದಿಟ್ಟಿದ್ದಾರೆ, ಅದನ್ನು ಫ್ರೆಂಡ್ಸ್ ನಾನು ತೊಗೊಂಡು ಬರ್ತೀನಿ. ಅದು ಗೌರಿ ಹಬ್ಬಕ್ಕಾಗುತ್ತೆ. ಇವೇನಲ್ಲೇನು ನಾನು ಗೌರಿ ಹಬ್ಬಕ್ಕೆ ಕೊಡಿ ಅಂತ ಹೇಳಲ್ಲ, ಯಾಕೆಂದರೆ ಫ್ರೆಂಡ್ಸ್ ನನಗೆ ಸ್ಯಾಲ್ರಿ ಬರೋದೇ 25th. ಈಗ ನಾನು ಕೊಟ್ಟರೆ ನೆಕ್ಸ್ಟ್ಗೆ ತಗೊಳ್ಳೋದು. ನಾನು ಆ ಥರ ಏನು ಬಟ್ಟೆಗೆಲ್ಲ ಹೋಗಿ ಜಾಸ್ತಿ ಅಮೌಂಟ್ ಕೊಡೋದು ಇದೆಲ್ಲ ನಾನು ಮಾಡಲ್ಲ ಫ್ರೆಂಡ್ಸ್. ಯಾಕೆಂದರೆ ಫಸ್ಟು ನಾವು ಹೊಟ್ಟೆಪಾಡು ನೋಡ್ಕೋಬೇಕಲ್ಲ, ಆ ಥರ ಏನಿಲ್ಲ. ಹಂಗೆ ನಾನು ಈ ಸಲ ತಗೊಂಡಿಲ್ಲ. ಒಟ್ಟಿನಲ್ಲಿ ಕೇರಳ ಸೀರೆ ನನ್ನ ಮಗಳು ಎಲ್ಲರೂ ಹೋದಾಗ ಅದು ನೆನಪಿಸಲ್ಲ, ಮರೆತ್ಕೊಳುತ್ತೆ. ಏನಾರು ಬಟ್ಟೆ ತರಕ್ಕೆ ಹೋದಾಗ ಮಮ್ಮಿ ಕೇರಳ ಸೀರೆ ಅಂದರೆ ಏನೋ ಮಾಡ್ಬೋದು. ಅದಕ್ಕೆ ಈ ಸಲ ಎಲ್ಲರೂ ಹೋದರೆ ಇಬ್ರಿಗೂ ತತ್ತೀನಿ, ಇಬ್ರಿಗೂ ಡಿಫ್ರೆಂಟ್ ತತ್ತೀನಿ. ಇಲ್ಲ ನಂದು ಅಗಲ ಬಾಡ್ರ್ ಇರಬೇಕು, ಇಲ್ಲ ಅವಳು ಚಿಕ್ಕ ಬಾಡ್ರ್ ಇರಬೇಕು. ಅವಳು ಸಣ್ಣಕ್ಕಿದ್ದಾಳಲ್ಲ ಬುಡಿ, ಅವಳಿಗೆ ಸಣ್ಣದೊಂದು ಚಿಕ್ಕ ಬಾರ್ಡ್ರ್ ತತ್ತೀನಿ, ನಾನು ಸ್ವಲ್ಪ ಬಾರ್ಡ್ರದ್ದು ತತ್ತೀನಿ ಫ್ರೆಂಡ್ಸ್. ನಾನು ಇನ್ನೂ ಒಂದು ತಂದಿದ್ದೀನಿ ಕೇರಳ ಸೀರೆನ, ಆದರೆ ಅದು ಎಲ್ಲೈತೋ ಗೊತ್ತಿಲ್ಲ. ನೋಡೋಣ ಈ ಸಲ ಬೀರೆಲ್ಲ ನಾನು ಚೇಂಜ್ ಮಾಡೋಕೆ ಸಿಗುತ್ತೆ. ಅದು ಸ್ವಲ್ಪ ಬಾರ್ಡ್ರ್ ಅಗಲ, ಇದಕ್ಕಿಂತ ಸ್ವಲ್ಪ ಬಾರ್ಡ್ರ್ ಕಮ್ಮಿ ಐತೆ, ಆದರೆ ಕ್ವಾಲಿಟಿನೂ ಚೆನ್ನಾಗೈತೆ ಫ್ರೆಂಡ್ಸ್. ನೆನಪೈತೆ, ಆದರೆ ಬೀರೊಳಗೆ ಐತೋ ಇಲ್ವೋ ಗೊತ್ತಿಲ್ಲ ಫ್ರೆಂಡ್ಸ್. ಆದರೆ ಅಷ್ಟೊಂದು ಸೀರೆ ಒಳಗಡೆ ನಾನೀಗ ಅದನ್ನು ಹುಡ್ಕೋಕ್ಕೆ ಆಗಲ್ಲ. ಇಷ್ಟು ಇನ್ನು ಜ್ಯೂಸನ್ನ ಇವತ್ತು ನಾನು ಯಾಕೆ ಕೊಡಿಲ್ಲ ಅಂದರೆ, ಮಾರ್ನಿಂಗೇನೆ ದಾಳಿಂಬೆ ಮೊಳಕೆ ಕಾಳು ಒಂದು ದಾಳಿಂಬೆ ಪೂರ್ತಿ ಬಿಡಿಸ್ಕೊಂಡು ನಾನು ನನ್ನ ಮಗಳಿಬ್ಬರು ತಿಂದು. ಈಗೇನು ಜ್ಯೂಸ್ ಕುಡಿಬೇಕು ಅನ್ನಿಸಲ್ಲ ಫ್ರೆಂಡ್ಸ್. ಈ ವಾರ ಪೂರ್ತಿ ನಾನು ಯಾವ ಹಣ್ಣು ತರಲ್ಲ. ಬೀಟ್ರೋಟು ಕಟ್ ಮಾಡಿದ ಅರ್ಧ ಐತೆ, ಫ್ರಿಜ್ಜಲ್ಲಿ ಇನ್ನೂ ಅರ್ಧ kg ಐತೆ. ಈ ವಾರ ಪೂರ್ತಿ ನಮಗೆ ಇನ್ನೇನು ಗೌರಿ ಹಬ್ಬ ಹತ್ತತ್ರ ಮತ್ತೆ ಹಣ್ಣು ತತ್ತೀವಿ. ಆಮೇಲೆ ನನ್ನ ಮಗಳಿಗೆ ಅವ್ಳ ಫ್ರೆಂಡ್ಸು ಹಣ್ಣುಗಳು ತಂದುಕೊಟ್ರೆ ಅವಳು ದಿನ ತಿಂತಿದ್ದು. ಇನ್ನೊಂದು ದಾಳಿಂಬೆ ಮಿಕ್ಕೈತೆ. ಏನು ತಂದರೆ ನಲ್ಲಿಕಾಯಿ ನಮ್ಮ ಫ್ರೆಂಡ್ 1 kg ತಂದುಕೊಟ್ಟಿದ್ರು, ಅದು ಇನ್ನೂ ಐತೆ. ಈ ವಾರ ಪೂರ್ತಿ ಫ್ರೆಂಡ್ಸ್ ನಾನು ಯಾವ ಫ್ರೂಟ್ನೂ ತರೋ ಅವಶ್ಯಕತೆ ಇಲ್ಲ. ಇನ್ನು ಬಟ್ಟೆನ ಫ್ರೆಂಡ್ಸ್ ಇವತ್ತು ಬೇಗನೆ ಸ್ವಲ್ಪ ಎದ್ದು 6:30 6:45ಗೆಲ್ಲ ಎದ್ದು ಬಟ್ಟೆ ಇತ್ತು 2 ದಿವಸ, ಅದನ್ನು ವಾಶ್ ಮಾಡಿ ನಾನು ತಲೆಗೆ ತುಂಬಾ ಎಣ್ಣೆ ಹಚ್ಕೊಂಡಿದ್ದೆ. ಯಾಕೋ ಕಣೆ ಇವತ್ತಿನ ಅಲ್ಲೂ ಫ್ರೆಂಡ್ಸ್ ಫಂಕ್ಷನ್ ಐತಲ್ಲ ಅಂದ್ಬಿಟ್ಟು ನೋಡಿ ನಾನೇನು ಮಾಡಿದೆ, ತಲೆ ಎಲ್ಲನೂ ತೊಳ್ಕೊಂಡು ನೋಡಿ ಫ್ರೆಂಡ್ಸ್ ಎಲ್ಲ ಡ್ರೈ ಮಾಡ್ಕೊಂಡೆ. ನಾನು ನಮ್ಮನೇಲಿ ನನ್ನ ಮಗಳಿಗೆ ಬರ್ತಡೆಗೆ ಒಂದು ಮಿಷನ್ ಬಂದೈತೆ, ಏರ್ ಡ್ರೈ ಮಾಡ್ಕೊಳ್ಳೋದು. ಅದು ಅಲ್ಲೈತೆ ಫ್ರೆಂಡ್ಸ್, ನಿಮಗೆ ತೋರಿಸಿ ವೀಡಿಯೋ ಮಾಡಿ ಹಾಕಿರ್ತೀನಿ ಅದಕ್ಕೆ ಫ್ರೆಂಡ್ಸ್ ನಾನು ತಲೆ ಹಂಗೇ ಆಚೆ ಈಚೆ ಓಡಾಡ್ದನ್ನೆಲ್ಲ ಬಿಟ್ಕೊಂಡು, ಆಮೇಲೆ ಬಿಸಿಲು ಐತೆ ಅದರಲ್ಲೇ ನಾನು ತಲೆ ಆರಿಸ್ಕೊಂಡೆ, ತಲೆ ತೊಳ್ಕೊಂಡೆ. ಇನ್ನು ಮತ್ತೆ ನಾಳೆ ಇಲ್ಲ ನಾಡಿದ್ದು ಮತ್ತೆ ಆಲ್ರೆಡಿ ಫ್ರೈಡೇ ಬಂದೇ ಹೋಯ್ತು ಫ್ರೆಂಡ್ಸ್. ಫ್ರೈಡೇ ಬಂತು, ಮತ್ತು ಆವಾಗಲೂ ನಮ್ಮ ಆಫೀಸಲ್ಲಿ ಪೂಜೆ ಇತ್ತು, ನಮ್ಮ ಹಾಸ್ಪಿಟ್ಲಲ್ಲಿ. ಆಗಲೂ ಒಂದು ಯಾವುದಾದ್ರೂ ಸೀರೆ ಉಟ್ಕೊಂಡು ರೆಡಿ ಆಗೋಯ್ತೀವಿ, ಪೂಜೆ ಇಟ್ಟವ್ರೆ. ಹಂಗಾಗಿ ಫ್ರೆಂಡ್ಸ್ ಏನು ಹೇಳ್ತಿದ್ದೆ ನಿಮಗೆ ನಾನು, ಈ ಥರ ಇವತ್ತು ಬೆಳಗ್ಗೆ ಎದ್ದು ಬೇಗ ತಲೆಗೆ ಸ್ನಾನ ಮಾಡ್ಕೊಂಡೆ. ನಾವು ಸ್ಟೌವಲ್ಲೇ ನೀರು ಕಾಯಿಸ್ಕೊಳ್ಳೋದು ಅಂತ ನಿಮ್ಗೆ ಆಲ್ರೆಡಿ ಸ್ಟೌವು ತೋರಿಸಿದ್ದೀನಿ. ಅದೆಲ್ಲ ಆದಮೇಲೆ ಫ್ರೆಂಡ್ಸ್ ರೊಟ್ಟಿ ಮಾಡಿ ಬೆಳಗ್ಗೆ ಅದನ್ನು ತಿಂದಿದ್ವಾ, ಬಂದು ನನ್ನ ಮಗಳಿಗೆ ಫಸ್ಟೇ ರೊಟ್ಟಿ ಕೊಟ್ಟಾಯಿತು, ನಾನು ತಿಂದೆ. ಚಟ್ನಿ ಏನೂ ಮಾಡೋಕ್ಕೋಗಲಿಲ್ಲ. ಇನ್ನು ಫ್ರೆಂಡ್ಸ್ ಈ ವಾರ ಪೂರ್ತಿ ನಮಗೆ 5-6 ತೆಂಗಿನಕಾಯಿ ಹೊಡೆದಿದ್ದಲ್ಲ, ಎಲ್ಲನೂ ಆಚೆಲಿ ಒಣಗಕ್ಕಿಟ್ಟಿದೆ. ಒಂದು ಕಾಯಿ ನಾನು ವೇಸ್ಟ್ ಮಾಡಿಲ್ಲ ಫ್ರೆಂಡ್ಸ್. ಯಾಕೆ ವೇಸ್ಟ್ ಮಾಡಬೇಕು, ಎಲ್ಲದಕ್ಕೂ ಕಷ್ಟಪಡ್ತೀವಲ್ಲ ಅಂದ್ಬಿಟ್ಟು. ಇನ್ನು ಈರುಳ್ಳಿ ಬರೀ 100 ರೂಪಾಯಿಗೆ 2.5 kg ಅಷ್ಟೇ ಫ್ರೆಂಡ್ಸ್. ಫುಲ್ ಈರುಳ್ಳಿ ರೈಟಾಗಿ ಹೋಗೈತೆ. ನಾನು ಯಾವಾಗಲೂ 10 kg ತಂದಿಟ್ಕೊಂಡಿದ್ದೆ, ಆಮೇಲೆ ಹಬ್ಬದಲ್ಲಿ 1 kg ತಂದಿದೆ, ಮುಗಿದೋಯ್ತು. ಇನ್ನು ಇದೆಲ್ಲ ಆದಮೇಲೆ ಫ್ರೆಂಡ್ಸ್ ಬೆಳಗ್ಗೆ ಎದ್ದು ಸ್ವಲ್ಪ ಅನ್ನ ಮಿಕ್ಕಿತ್ತು ನೋಡಿದೆ. ಅದಕ್ಕೆ ಮೆಂತ್ಯ, ಉದ್ದಿನಬೇಳೆ, ಅಕ್ಕಿ, ಅನ್ನ ಎಲ್ಲ ನೆನೆಸಿ ಫ್ರೆಂಡ್ಸ್ ಆಲ್ರೆಡಿ ಅದನ್ನು ರುಬ್ಬಿ ಮಿಕ್ಸಿಲೇ ರುಬ್ಬಿ ದೋಸೆ ಇಟ್ಟು ರೆಡಿ ಮಾಡಿ ಇಟ್ಟಿದ್ದೀನಿ. ಪೂಜೆ ಬೆಳಗ್ಗೆ ಸ್ನಾನ ಮಾಡ್ಕೊಂಡ ತಕ್ಷಣ ಪೂಜೆ ಮಾಡಿದೆ. ಇನ್ನು ಫ್ರೆಂಡ್ಸ್ ಈ ವಾರ ಪೂರ್ತಿನೂ ನಾನು ಪೂಜೆಗೆ ಹೂವು ತರಂಗಿಲ್ಲ. ಗುಲಾಬಿ ಹೂವು ಇದೆ, ಶಾವಂತಿಗೆ ಹೂವು ಇದೆ, ಅದೇ ಬೇಕಾದಷ್ಟು ಆಗುತ್ತೆ. ಇನ್ನು ನಾನು ತರಲ್ಲ. ಇನ್ನು 1 ವೀಕ್ ಪೂರ್ತಿ ಫ್ರೆಂಡ್ಸ್ ನಾವು ಹೂ ತರಕ್ಕೆ ಹೋಗಲ್ಲ. ಹಂಗಾಗಿ ಮಾರ್ಕೆಟಲ್ಲಿ ತಂದಿದ್ದೆ ಹೂವು ಐತೆ. ಇನ್ನೇನು ಗೌರಿ ಹಬ್ಬ ಬಂದರೆ ಮತ್ತೆ ಅಯ್ಯೋ ಮಾರ್ಕೆಟ್ ನೆನೆಸ್ಕೊಂಡ್ರೆ ನನಗೆ ಮೈ ಜುಮ್ಮನತ್ತೆ ಫ್ರೆಂಡ್ಸ್. ಮಾರ್ಕೆಟ್ಗೆ ಹೋಗೋದೇ ಬೇಡ ಅನಿಸುತ್ತೆ. ಇನ್ನೊಂದು ವಿಷಯ ಏನು ಗೊತ್ತಾ ಫ್ರೆಂಡ್ಸ್, ಮಾರ್ಕೆಟಲ್ಲೂ ಇವಾಗ ರೈಟ್ ಜಾಸ್ತಿ ಮಾಡ್ತಾರೆ, ಎಲ್ಲ ಅಲ್ಲಿಗೆ ಬರ್ತಾರೆ ಅಂತ. ಈ ಸಲ ನೋಡೋಣ ಫ್ರೆಂಡ್ಸ್, ಗಂಗೆನಹಳ್ಳಿಗೆ ಹೋಗ್ತೀನಿ. ನಿಮ್ಗೆ ಆಲ್ರೆಡಿ ಮಾರ್ಕೆಟ್ಗೆ ಹೋಗಿರೋ ವೀಡಿಯೋ ಹಾಕಿದ್ದೀನಲ್ಲ, ಅದರೊಳಗೆ ಮನುಷ್ಯ ಆದ್ರೆ ಬದುಕಿ ಬರೋಕ್ಕಾಗುತ್ತಾ, ಅದನ್ನು ಆಗೋಯ್ತು. ನೋಡೋಣ ಈ ಸರಿ ಗಂಗೆನಹಳ್ಳಿಗೆ ಹೋಗ್ತೀನಿ. ಅಲ್ಲೇ ಬೇಕಾದ್ರೆ ಒಂದು 50 ರೂಪಾಯಿ ಜಾಸ್ತಿ ಆದರೂ ಪರವಾಗಿಲ್ಲ ಫ್ರೆಂಡ್ಸ್.
ಅಲ್ಲೇ ತಗೊಂಡು ಬರೋಣ ಅಂದ್ಕೊಂಡಿದ್ದೀನಿ. ಇನ್ನು ಈ ಸೀರೆ ನನ್ನ 2 ವರ್ಷದ ಮುಂಚೆ ನನ್ನ ಬರ್ತಡೇ ಕೊಟ್ಟಿದ್ದು. ಇದು ನಾನು ಚೆನ್ನಾಗಿಲ್ಲ ಅಂದ್ಕೊಂಡೆ. ಆಮೇಲೆ ನನ್ನ ಮಗಳು ಇಲ್ಲ ಮಮ್ಮಿ ತುಂಬ ಚೆನ್ನಾಗೈತೆ ಹೊಲಿಸ್ಕೊ ಅಂತ ಹೇಳಿದ್ಲು. ಇದೇನಪ್ಪ ಅಂದರೆ ಲೈಟ್ ವೆಯ್ಟ್ ಥರ ತುಂಬ ಚೆನ್ನಾಗೈತೆ. ಇದಕ್ಕೆ ನಾನು ಡಿಸೈನ್ ಇಟ್ಟು ಸಹ ಬ್ಲೌಸ್ನ ಹೊಲಿಸ್ಕೊಂಡಾಯಿತು. ಅದಾದಮೇಲೆ ಫ್ರೆಂಡ್ಸ್ ಇವತ್ತು ನನ್ನ ಕೆಲಸ ಇಷ್ಟ ಆಯಿತು. ಇಷ್ಟ ಆದಮೇಲೆ ಫ್ರೆಂಡ್ಸ್ ಇನ್ನು ದೇವ್ರ ಪಾತ್ರೆನ ಡೈಲಿ ಎರಡೆರಡು ವಾಶ್ ಮಾಡಿಡ್ತಾಯಿದ್ದೀನಿ. ನಾನು ಒಂದು ಬಿಂದಿಗೆನ ವಾಶ್ ಮಾಡಿಟ್ಟಿದ್ದೆ. ಯಾಕಂದರೆ ಗಣೇಶನಿಗೆ ನಾನು ಒಳಗಿಟ್ಟಿರೋ ಕಳಸ ಇಡಲ್ಲ. ಇಲ್ಲಿ ಬೇರೆ ಚೆಂಬು ಬಿಂದಿಗೆ ಥರ ಐತೆ, ಅದನ್ನು ಇಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಯಾವಾಗಲೂ ಅದು ಸ್ವಲ್ಪ ಹೈಟ್ ಕಾಣಿಸುತ್ತೆ, ಅದಕ್ಕೋಸ್ಕರ ಆ ಕಳಸದ್ದು ತೊಳೆದಿದ್ದೀನಿ. ಇನ್ನು ದೇವ್ರ ಮನೆ ಪಾತ್ರೆ ಎತ್ತಿಕ್ಕಿರೋವು ನಿಧಾನಕ್ಕೆ ಫ್ರೆಂಡ್ಸ್ ನೀಟಾಗಿ ಡೈಲಿ ಎರಡೆರಡು ವಾಶ್ ಮಾಡ್ತಾಯಿದ್ದೀನಿ. ಆಮೇಲೆ ಗೌರಿ ಹಬ್ಬ ಆದಮೇಲೂ ಮತ್ತೊಂದು ಸರಿ ವಾಶ್ ಮಾಡಬೇಕು, ನಿಮಗೆ ಗೊತ್ತು. ಅದಕ್ಕೆ ಎತ್ತಿಕ್ಕಿದ್ದೀನಿ. ದೀಪದ ಕಂಬ ಇದು ಯಾವುದನ್ನು ನಾನು ಒಳಗಡೆ ಎತ್ತಿಕ್ಕಿಲ್ಲ. ಇನ್ನು ಲೆಮೆನ್ನು ನಮ್ಮನೇಲಿ ಡೈಲಿ ಕಟ್ ಮಾಡ್ತೀವಿ, ನಿಮಗೆ ಗೊತ್ತು. ಅದನ್ನೇನು ನಾವು ಇದು ಬೇರೆ ಕಟ್ ಮಾಡೋ ಅವಶ್ಯಕತೆ ಇಲ್ಲ. ಡೈಲಿ ನಾನು ಅರ್ಧ ಲೆಮೆನ್ನ ಬಿಸಿನೀರಿಗೆ ಸೇರಿಸ್ಕೊಂಡು ಕುಡಿತೀನಿ. ನನಗೆ ಯಾವುದು ಗ್ಯಾಸ್ಟ್ರಿಕ್ ಅದು ಇದು ಯಾವುದಿಲ್ಲ ಫ್ರೆಂಡ್ಸ್. ಹೆಲ್ತ್ಗೂ ತುಂಬ ಒಳ್ಳೆಯದು. ಮತ್ತು ನಮ್ಮ ಕಾಲಿಗೆ ಕೈಗೆ ಸ್ವಲ್ಪ ಶಕ್ತಿ. ಅದಕ್ಕೋಸ್ಕರ ಫ್ರೆಂಡ್ಸ್ ನಾನು ಬಿಡ್ದ ಹಾಗೆ ಇದು ಎಳ್ಳು ಇನ್ನು ಡ್ರೈ ಫ್ರೂಟ್ಸ್ ಉಂಡೆನ ಈ ಸಂಡೇ ನನಗೆ ರಜೆ ಐತೆ, ಆವಾಗ ಮಾಡಿ ನಿಮಗೆ ತೋರಿಸ್ತೀನಿ, ಅದನ್ನು ತಿಂತೀನಿ. ಇನ್ನು ಹಣ್ಣುಗಳು ಫ್ರೆಂಡ್ಸ್ ನಮಗೆ ಸ್ವಲ್ಪ ಸುಸ್ತು ಸಂಕಟ ಕಮ್ಮಿ ಆಗಬೇಕು ಅಂದರೆ ನಾರ್ಮಲ್ಲು ತರಕಾರಿ ತಿನ್ನಿ, ಸೊಪ್ಪು ತಿನ್ನಿ, ಹಣ್ಣುಗಳು ಯಾವುದಾದ್ರೂ. ಈಗ ನೋಡಿ ನಾವು ಮೋಸಂಬೆ ಎಲ್ಲನೀಗ ಜ್ಯೂಸಲ್ಲೇ ಕುಡಿತಾಯಿದ್ದೀವಿ. ಇಷ್ಟನ್ನಾದರೂ ನೀವು ಸ್ವಲ್ಪ ಫ್ರೆಂಡ್ಸ್ ಹೆಲ್ತ್ ನೋಡ್ಕೊಳ್ಳಿ, ಚೆನ್ನಾಗಿರುತ್ತೆ. ಅತಿ ಸುಸ್ತಾಗದೆ ಹೋದ್ರೂ ಒಂದು ಮೀಡಿಯಮ್ ನಮ್ಮ ಕೆಲಸ ಮಾಡೋಕ್ಕಾದ್ರೂ ಶಕ್ತಿ ಬರುತ್ತಲ್ಲ ಫ್ರೆಂಡ್ಸ್. ಕಾಲು ನೋವುಗಳು, ಕೈ ನೋವುಗಳು, ಮೂಳೆ ನೋವುಗಳು. ಇನ್ನು ಫ್ರೆಂಡ್ಸ್ ಗೌಡ್ಗೆರೆ ಚಾಮುಂಡೇಶ್ವರಿಗೆ ಹೋದೆ, ನಿಮಗೆ ಗೊತ್ತು. ಅದು ಎಲ್ಲ ಫುಲ್ ವೀಡಿಯೋ ಹಾಕಿದ್ದೀನಿ. ಆ ತಾಯಿ ಎಲ್ರಿಗೂ ಒಳ್ಳೇದು ಮಾಡಲಿ. ಇನ್ನೂ ಒಂದು ವಾರ ಐತೆ ನಂದು ಫ್ರೆಂಡ್ಸ್. ಆದರೆ ನೆಕ್ಸ್ಟ್ ಮಂತ್ ಎಂಡಲ್ಲಿ ಹೋಯ್ತೀನಿ ನಾನು. ಆವಾಗ ಹೋದರೆ ನಾನು ಒಂದು ಮೂಟೆ ಅಕ್ಕಿ ಕೊಡ್ತೀನಿ ಅಂತ ಆರಿಸ್ಕೊಂಡಿದ್ದೀನಿ. ಇವತ್ತಿಗೆಲ್ಲ ನಂದಿಷ್ಟು ಡೈಲಿ ಇಷ್ಟು ಕೆಲಸ ಆಗಲೇಬೇಕು. ಇನ್ನು ದೇವ್ರ ಪಾತ್ರೆನ ತುಂಬಿ ಕೆಳಗಡೆ ಸ್ವಲ್ಪ ಇಟ್ಟಿದ್ದೀನಿ. ಅದನ್ನು ನಮ್ಮ ಹುಡುಗಿಗೆ ಹೇಳಿದ್ದೀನಿ, ಅವಳು ಬೆಳತ್ತಲ್ಲೇ ನಾನೇ ಡೈಲಿ ಒಂದೊಂದು ವಾಶ್ ಮಾಡ್ತಾಯಿದ್ದೀನಿ. ಬನ್ನಿ ಫ್ರೆಂಡ್ಸ್, ಇನ್ನು ಓಣಂ ಬಗ್ಗೆ ಹೇಳೋಣ. ಫ್ರೆಂಡ್ಸ್ ನೆನ್ನೆ ನೋಡಿ ನಮ್ಮ ಹಾಸ್ಪಿಟ್ಲಲ್ಲಿ ಓಣಂ ಹಬ್ಬ ಅಂದರೆ ಫ್ರೆಂಡ್ಸ್ ನಮಗೆ ನೆನಪಾಗೋದು ಓಣಂ ಹಬ್ಬ ಅಂದರೆ ಯಾರು ಹೇಳಿ? ಕೇರಳಿಯನ್ಸು ಫ್ರೆಂಡ್ಸ್. ಕೇರಳದವರು ನೋಡಿದ್ದೀರಾ ನೀವು, ಎಲ್ಲರೂ ವೈಟ್ ಕಲರ್ ಇರ್ತಾರೆ. ಮೊನ್ನೆ ಏನಾಯಿತು ಗೊತ್ತಾ ಫ್ರೆಂಡ್ಸ್, ನಮ್ಮ ಹಾಸ್ಪಿಟ್ಲ್ ಮುಂದೆ ಒಬ್ಬರು, ನಾನು ಆ ಹುಡುಗಿಗೆ ಒಂದು ಸಿಸ್ಟರ್ ಕೇಳಿದೆ, ಕೇರಳದಲ್ಲಿ ಎಲ್ಲರೂ ವೈಟ್ ಕಲರ್ ಇರ್ತಾರೆ, ನೀವು ಯಾಕೆ ಸ್ವಲ್ಪ ಬ್ಲ್ಯಾಕ್ ಇದ್ದೀರಿ ಹಿಂದೆ? ಏನೋ ಗೊತ್ತಿಲ್ಲ ಅಕ್ಕ ಅಂತ ಹೇಳಿದ್ರು ಅವರು. ಆಮೇಲೆ ಅದಾದಮೇಲೆ ಫ್ರೆಂಡ್ಸ್ ಕೇರಳದಲ್ಲಿ ಫೇಮಸ್ ಹಬ್ಬ ಇದು ನೋಡಿ. ಈಗ ನಮ್ಮ ವರ್ಕ್ ಪ್ಲೇಸಲ್ಲಿ ಫುಲ್ಲು ಎಲ್ಲ ಜಾಗಕ್ಕೂ ರಂಗೋಲಿ ಬಿಟ್ಟಿದ್ದಾರೆ. ಇನ್ನು ಫ್ರೆಂಡ್ಸ್ ಇವತ್ತು ಹೋದರೆ ಎಲ್ಲರೂ ಸೀರೆ ನೋಡಿ ಅವ್ರ ಡಿಸೈನ್ ನೋಡಿನೇ ತುಂಬ ಖುಷಿ ಆಗುತ್ತೆ. ಅಷ್ಟು ಚೆನ್ನಾಗಿ ರೆಡಿಯಾಗಿರ್ತಾರೆ ಎಲ್ಲರೂ. ಆಮೇಲೆ ಫ್ರೆಂಡ್ಸ್ ಈ ಹಬ್ಬದಲ್ಲಿ ಅವ್ರು ಏನೇನು ಊಟ ತಿಂತಾರೆ ಅದನ್ನೆಲ್ಲ ನಮ್ಮ ಓನರು ಹಾಸ್ಪಿಟ್ಲಲ್ಲೇ ಅಡುಗೆ ಮಾಡಿಸಿದ್ದಾರೆ ಅವ್ರ ಖುಷಿಗೆ. ಏಕೆಂದರೆ ಎಲ್ಲರೂ ಖುಷಿ ಪಡಲಿ, ಇದು ಅವ್ರ ಹಬ್ಬ ಅಲ್ವಾ. ಯಾಕೆಂದರೆ ಈ ನಮ್ಮ ಹಾಸ್ಪಿಟ್ಲುಗಳಲ್ಲಿ ನರ್ಸು ಸಿಸ್ಟ್ರುಗಳು ಫ್ರೆಂಡ್ಸ್ ನೀವೇ ನೋಡಿದ್ರಿ, ತುಂಬ ಕೇರಳಿಯನ್ಸು, ಕೇರಳದವರೇ ಜಾಸ್ತಿ ನರ್ಸ್ ಕೆಲಸ ಓದಿರ್ತಾರೆ, ಸಿಸ್ಟರ್ ಕೆಲಸನ. ಅದಕ್ಕೆ ಅವ್ರಿಗೆಲ್ಲ ಖುಷಿಯಾಗಲಿ ಅಂದ್ಬಿಟ್ಟು ಇವತ್ತು ಅವರಿಗೆಲ್ಲ ಒಂದು ಖುಷಿ, ಅಷ್ಟು ಚೆನ್ನಾಗಿ ನೋಡ್ಕೋತಾರೆ ನಮ್ಮ ಹಾಸ್ಪಿಟ್ಲಲ್ಲಿ. ಎಲ್ಲರೂ ಅವ್ರನ್ನ ಅಂತ ಏನಿಲ್ಲ ಫ್ರೆಂಡ್ಸ್, ಎಲ್ಲರೂ ಸಂತೋಷದಿಂದ ಕರೆದು ಊಟನ ಇನ್ನೂ ತಿನ್ನಿ ಅಂತ ಹೇಳಿ, ಇನ್ನೂ ಸ್ವಲ್ಪ ಊಟ ಹಾಕಿಸ್ಕೊಂಡು ತಿನ್ನಿ ಅಂತ ಹೇಳಿ. ಫ್ರೆಂಡ್ಸ್ ಕೆಲಸ ಅಂದರೆ ಟೆನ್ಷನ್ ಇದ್ದೇ ಇರುತ್ತೆ, ಯಾವಾಗಲೂ ಏನಾದರೂ ಒಂದು ಪ್ರಾಬ್ಲಮ್ ಇದ್ದೇ ಇರುತ್ತೆ. ಆದರೆ ಒಂದು ದಿನದಲ್ಲಿ ಎಷ್ಟೊಂದು ಖುಷಿಯಿಂದ ನಮ್ಮ ಓನರ್ ಎಲ್ಲರೂ ಮಾತಾಡಿಸಿ ಎಲ್ರಿಗೂ ಹೊಟ್ಟೆ ತುಂಬ ಊಟಕ್ಕೆ ಹಾಕ್ತಾರೆ ಫ್ರೆಂಡ್ಸ್. ಅದರಲ್ಲೂ ಕೇರಳಿಯನ್ಸ್ ಅಂತೂ ತುಂಬಾ ಖುಷಿ ಪಡ್ತಾರೆ ಫ್ರೆಂಡ್ಸ್. ಇವತ್ತೇನು ಗೊತ್ತಾ, ಅವ್ರ ಪಂಚೆಗಳು, ಜೆಂಟ್ಸ್ ಎಲ್ಲ ಅವ್ರ ಪಂಚೆ, ಅವ್ರ ಶರ್ಟು, ಲೇಡೀಸು ಒಂದೊಂದು ಥರ ಸ್ಯಾರಿ. ಕೇರಳ ಸೀರೆ ನೀವೇ ನೋಡಿದ್ದೀರಲ್ಲ, ನಾನು ಇನ್ನೂ ಹೋಗಿಲ್ಲ ಫ್ರೆಂಡ್ಸ್, ಇವಾಗ ಹೋಗ್ತೀನಲ್ಲ ನೋಡ್ತೀನಿ. ನಾನು ಅದಕ್ಕೆ ಇದನ್ನೇ ವೇರ್ ಮಾಡ್ಕೊಂಡು ಹೋಗ್ತಾಯಿದ್ದೀನಿ. ಇವತ್ತೆಲ್ಲರೂ ಎಲ್ಲ ಕಡೆ ರಂಗೋಲಿ ಬಿಟ್ಟಿದ್ದಾರೆ ಫ್ರೆಂಡ್ಸ್. ನಾನೀಗ ಸದ್ಯಕ್ಕೆ ಎಲ್ಲೂ ವೀಡಿಯೋ ಮಾಡಲಿಲ್ಲ. ಹೋದರೆ ನಾನು ಒಂದೊಂದೇ ರಂಗೋಲಿನ ಚಿಕ್ಕ ಚಿಕ್ಕ ವೀಡಿಯೋ ಮಾಡಿ ಏನಾರ ಆದರೆ ಒಂದು ವೀಡಿಯೋಗೆ ಹಾಕ್ತೀನಿ. ಎಲ್ಲ ಹತ್ತಲೂ ನೆನ್ನೆನೇ ಒಂದೇ ಒಂದು ರಂಗೋಲಿ ಬಿಟ್ಟಿದ್ರು ಫ್ರೆಂಡ್ಸ್. ನೋಡೋಣ, ನಾನು ಹೋದ್ಮೇಲೆ ಅಲ್ಲಿ ನೋಡ್ತೀನಿ ಎಲ್ಲ ಕಡೆ ಯಾವ ಥರ ರಂಗೋಲಿ ಬಿಟ್ಟಿದ್ದಾರೆ, ಯಾವುದನ್ನು ವೀಡಿಯೋ ಮಾಡಬೇಕು ನೋಡಿ ಆ ವಿಡಿಯೋನ ನಿಮಗೆ ಸಿಂಪಲ್ಲಾಗಿ ಹಾಕ್ತೀನಿ. ಎಲ್ಲ ಕೇರಳದವರು ಅಂತಾರೆ, ಎಲ್ಲರೂ ಏನು ತೊಂದರೆ ಇಲ್ಲ, ಒಂದು ಖುಷಿ ಪಡೋ ಹಬ್ಬನ ಎಲ್ಲರೂ ಖುಷಿ ಪಡ್ಬೋದು ನೋಡಿ ಫ್ರೆಂಡ್ಸ್. ಈಗ ಗೌರಿ ಗಣೇಶನ ಹಬ್ಬನ ಎಲ್ಲರೂ ಇಡ್ತಾರೆ, ಗೌರಿ ಗಣೇಶನ ಇವರೇ ಇಡಬೇಕು ಅವರೇ ಇಡಬೇಕು ಅಂತ ಯಾವುದೂ ಇಲ್ಲ ಅಲ್ವಾ ಫ್ರೆಂಡ್ಸ್. ಹಂಗಾಗಿ ಅಷ್ಟು ಇವತ್ತು ನಮಗೂ ತುಂಬ ಖುಷಿ ಆಗ್ತಾಯಿದೆ. ನಾನು ಇವಾಗ ಹೋಗ್ತಾಯಿದ್ದೀನಿ. ಈಗ ಇನ್ನೇನು ಫ್ರೆಂಡ್ಸ್, ನಂದೆಲ್ಲ ಕೆಲಸ ಮುಗಿದಿದೆ. ತಲೆ ಎಲ್ಲ ಇನ್ನೇನು ಒಂದು ಸ್ವಲ್ಪ ಏರ್ ಪಿನ್ ಹಾಕಬೇಕು, ಹಾಕೊಂಡು ನಾನು ಹೋಗೋದಷ್ಟೇ. ಇನ್ನು ಫ್ರೆಂಡ್ಸ್ ನನಗೆ ಈಗ ಕೇರಳ ಸೀರೆನ ತರಬೇಕು ಅಂತ ಅಂದ್ಕೊಂಡಿದ್ದೀನಿ, ತರಬೇಕು. ಇನ್ನೂ ಒಂದು ಐತೆ ಬೀರೊಳಗೆ, ಅದನ್ನು ಹುಡುಕಿಡ್ತೀನಿ. ಈ ಸಂಡೇ ಬಂದು ನೋಡೋಣ, ಚೆಕ್ ಮಾಡ್ತೀನಿ. ಯಾಕೆ ಗೊತ್ತಾ, ನನಗೆ ಗೊತ್ತೇ ಇಲ್ಲ ಫ್ರೆಂಡ್ಸ್. ನೆನ್ನೆ ಹೇಳಿದ್ರು ನಾಳೆ ಓಣಮ್ ಅಂತ. ಈಗ ಇವತ್ತು ಓಣಮ್ ಅಂದರೆ ನೆನ್ನೆ ನಾವು ಹೆಂಗೆ ಬ್ಲೌಸ್ ಎಲ್ಲ ಹೊರ್ಸ್ಕೊಳಕ್ಕಾಗುತ್ತೆ. ಆವಾಗ ಫ್ರೆಂಡ್ಸ್ ನಮಗೆ ಒಬ್ಬರು ಟೈಲರ್ ಇದ್ದರು, ಕೊಟ್ಟರೆ ಒಂದು ಅವರಿಗೆಲ್ಲ ಬ್ಲೌಸ್ ಹೊಲ್ಕೊಡ್ತಾಯಿದ್ರು. ಅವರು ಕೇರಳದವರೇ, ಅವ್ರು ಕೇರಳಕ್ಕೆ ಹೋಗ್ಬಿಟ್ಟು ಈಗ ಅವರಿಲ್ಲ.
ಆವಾಗ ನನಗೆ ನನ್ನ ಫ್ರೆಂಡ್ಸ್ಗೆ ಯಾವಾಗಲೂ ಹೊಲ್ಕೊಡ್ತಾಯಿದ್ರು, ಒಂದು 50 ರೂಪಾಯಿ ಜಾಸ್ತಿ ಕೊಡ್ತಾಯಿದ್ದೆ. ಆಗ ಫ್ರೆಂಡ್ಸ್ 300-350 ಅಷ್ಟೇ ಬ್ಲೌಸು. ಈಗ ಒಂದೊಂದು ಬ್ಲೌಸ್ ಹೊಸಕ್ಕೆ 700-800 ತಗೋತಾರೆ ಫ್ರೆಂಡ್ಸ್. ಅಂತ ಅಲ್ಲ, ಎಲ್ಲ ರೈಟು ಜಾಸ್ತಿನೇ ಆಗಿದೆ. ಇನ್ನು ಫ್ರೆಂಡ್ಸ್, ಹಂಗಾಗಿ ಇವತ್ತು ಓಣಂ ಹಬ್ಬದ್ದು ಇಷ್ಟು ವಿಶೇಷ ನಡೀತಾ ಇದೆ ನಮ್ಮ ವರ್ಕ್ ಪ್ಲೇಸಲ್ಲಿ. ಎಲ್ಲ ರಂಗೋಲಿ, ಎಲ್ಲರೂ ಬಟ್ಟೆ ಬೆಳಗ್ಗೆಯಿಂದನೇ ಸ್ಟಾರ್ಟ್ ಆಗಿದೆ. ಇನ್ನು ನಾನು ಸೆಕೆಂಡ್ ಶಿಫ್ಟ್ ಹೋಗೋದಲ್ವ, ಈಗ ಗೊತ್ತಾಗುತ್ತೆ ಮಧ್ಯಾಹ್ನದ ಮೇಲೆ ಏನೆಲ್ಲ ನಡೆಯುತ್ತೆ ಅಂತ. ತುಂಬ ಚೆನ್ನಾಗಿ ಫ್ರೆಂಡ್ಸ್ ಅವ್ರ ಬಟ್ಟೆ, ಆದರೆ ನಾನು ವೀಡಿಯೋ ಮಾಡಲ್ಲ ಅಷ್ಟೇ ಫ್ರೆಂಡ್ಸ್. ನಮಗೆ ಪರ್ಮಿಷನ್, ನಾನು ಏನು ಅವ್ರ ಹತ್ರ ಪರ್ಮಿಷನ್ ತಗೊಂಡಿಲ್ಲ, ಮಾಡೋಕ್ಕಲ್ಲ. ಇನ್ನು ಫ್ರೆಂಡ್ಸ್, ಮತ್ತೊಮ್ಮೆ ನಿಮ್ಮೆಲ್ರಿಗೂ ಹ್ಯಾಪಿ ಓಣಂ. ಓಕೆ ಫ್ರೆಂಡ್ಸ್, ಇಷ್ಟವರೆಗೂ ನನ್ನ ವೀಡಿಯೋನ ತಾಳ್ಮೆಯಿಂದ ನೋಡಿಕ್ಕೆ ನಿಮ್ಮೆಲ್ರಿಗೂ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ. ಪ್ಲೀಸ್ ಫ್ರೆಂಡ್ಸ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಬಾಯ್.